ಅಮ್ಮ ತಾಯೇ ಅಂತ ಭಿಕ್ಷೆ ಬೇಡ್ಕೊಂಡೆ ನಮ್ಮ ಇಂಡಿಯಾದಲ್ಲಿ ಭರತ್ ಜನ ಅನ್ನೋ ವ್ಯಕ್ತಿ ಮುಂಬೈಲಿರೋ ಟಾಪ್ ಬಿಲ್ಡಿಂಗಲ್ಲಿ ಲಕ್ಸುರಿಯಸ್ ಆಗಿರೋ ಒಂದು ಫ್ಲ್ಯಾಟ್ನ ಇಸ್ಕೊಂಡಿದ್ದಾನೆ. ಅದು ಬರೀ ಭಿಕ್ಷೆ ಬೇಡಿರೋ ಕಾಸಲ್ಲಿ ಮಾತ್ರ. ಆ್ಯಂಡ್ ಆ ಫ್ಲ್ಯಾಟ್ದು ಬೆಲೆ ಎಷ್ಟು ಗೊತ್ತಾ ಗೈಸ್? 1.2 crore, ಅಂದರೆ ಆಲ್ಮೋಸ್ಟ್ 1.5 ಕೋಟಿ ಕೊಟ್ಟು ಬರೀ ಭಿಕ್ಷೆ ಬೇಡಿರೋ ಕಾಸಲ್ಲಿ ಮಾತ್ರ ಆ ಫ್ಲ್ಯಾಟ್ನ ಇಸ್ಕೊಂಡಿದ್ದಾನೆ ಈ ಭರತ್ ಜನ ಅನ್ನೋ ವ್ಯಕ್ತಿ. ಆ್ಯಂಡ್ ಅದು ಮಾತ್ರ ಇಲ್ಲ, ಇಂಡಿಯಾದಲ್ಲಿರೋ ಭಿಕ್ಷುಕರು ಭಿಕ್ಷೆ ಬೇಡ್ಕೊಂಡೆ ವರ್ಷಕ್ಕೆ $1.5 ಬಿಲಿಯನ್ ಸಂಪಾದಿಸ್ತಾ ಇದ್ದಾರೆ. ಸೊ ಇಂಡಿಯನ್ ರುಪೀಸಲ್ಲಿ $1.5 ಬಿಲಿಯನ್, ಆಲ್ಮೋಸ್ಟ್ 10,000 ಕೋಟಿ ಗೈಸ್. ನಾನು ಯೂಟ್ಯೂಬ್ನ ಬಿಟ್ಬಿಟ್ಟು ನಾನು ಅವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕೇನೋ. ಸ್ಕೂಲ್ ಲೆವೆಲಲ್ಲಾಗಿರಲಿ ಅಥವಾ ಬಿಸ್ನೆಸ್ ಲೆವೆಲಲ್ಲಾಗಿರಲಿ ಎಲ್ಲದರಲ್ಲೂ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಇದ್ದೇ ಇದೆ. ಆ್ಯಂಡ್ ಅದೇ ಥರ ಇವಾಗ ಭಿಕ್ಷೆ ಬೇಡಿ ಶ್ರೀಮಂತರಾಗಿರೋ ಭಿಕ್ಷುಕರಿಗೂ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಇದೆ. ಭಿಕ್ಷೆ ಬೇಡಿರೋರ್ಗೂ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಸಿಗ್ಬಿಡ್ತು, ಆದರೆ ನಂಗೆ ಸ್ಕೂಲಲ್ಲಿ ಒಂದು ರ್ಯಾಂಕಿಂಗೂ ಇಲ್ಲ. ಜೋಕ್ಸ್ ಅಪಾರ್ಟ್, ಇವಾಗ ಈ ಭಿಕ್ಷುಕರ ರ್ಯಾಂಕಿಂಗ್ಸ್ ಬಗ್ಗೆನೇ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮುಂಚೆ ಗೈಸ್, ಗೆಟಪ್ ಎಲ್ಲ ನಿಮಗೋಸ್ಕರನೇ. ಸೊ ಪ್ಲೀಸ್ ಈ ವಿಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡಿ, ಯಾಕಂದರೆ ತುಂಬ ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫೈನಲಿ ನೀವೆಲ್ಲರೂ ವೆಯ್ಟ್ ಮಾಡ್ತಾರೋ ಮೂಮೆಂಟ್ ಬಂದುಬಿಡ್ತು. ವೆಯ್ಟ್ ಅದಕ್ಕಿಂತ ಮುಂಚೆ ಒಂದು ನಿಮಿಷ. ಸೊ ಫೈನಲಿ ಇಂಡಿಯಾದಲ್ಲಿರೋ ಟಾಪ್ ರಿಚೆಸ್ಟ್ ಬೆಗರ್ಸ್ ಲಿಸ್ಟ್ ನಮ್ಮ ಹತ್ರ ಐತೆ. ಆ್ಯಂಡ್ ನಾವು ಅದರಲ್ಲಿ 7 ಜನನ ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ದಿ 7th ಪ್ಲೇಸ್ ಗೋಸ್ ಟು ಮಿಸ್ಟರ್ ಮಸ್ಸು. ಸೊ ನಮ್ಮ ಮಸ್ಸು ಡೈಲಿ ರಾತ್ರಿ 8 ಗಂಟೆ ಆಗ್ತಿದ್ದಂಗೆ ಮುಂಬೈಯಲ್ಲಿರೋ ಅಂಧೇರಿ ರೀಜನ್ ಹತ್ರ ಬಂದುಬಿಟ್ಟು ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವವರೆಗೂ ಭಿಕ್ಷೆ ಬೇಡ್ತಾ ಇರ್ತಾರೆ. ಆ್ಯಂಡ್ ಮಸ್ಸು ದಿನಕ್ಕೆ $1,000 $1,500 ತನಕ ಭಿಕ್ಷೆ ಬೇಡಿ ಸಂಪಾದಿಸ್ತಾ ಇದ್ದಾರೆ. ಆ್ಯಂಡ್ ಅದು ಮಾತ್ರ ಇಲ್ಲ, ಅವ್ರು ಡೈಲಿ ಭಿಕ್ಷೆ ಬೇಡಿರೋ ಕಾಸಿಂದ ಮುಂಬೈಯಲ್ಲಿ 2 ಫ್ಲ್ಯಾಟ್ ಇಸ್ಕೊಂಡಿದ್ದಾರೆ. ಆ್ಯಂಡ್ ಒಂದು ಅಂಧೇರಿದಲ್ಲಿರೋ ವೆಸ್ಟ್ ರೀಜನಲ್ಲಿ ಆ್ಯಂಡ್ ಇನ್ನೊಂದು ಅಂಧೇರಿದಲ್ಲಿರೋ ಈಸ್ಟ್ ರೀಜನಲ್ಲಿ ಒಂದೊಂದು ಫ್ಲ್ಯಾಟ್ ಇಸ್ಕೊಂಡಿದ್ದಾರೆ. ಅದು ಬರೀ ಭಿಕ್ಷೆ ಬೇಡಿರೋ ಕಾಸಲ್ಲಿ ಮಾತ್ರ. 7th ಪ್ಲೇಸ್ ಇಷ್ಟೊಂದು ಕ್ರೇಜಿ ಆಗೈತೆ ಅಂದರೆ ಇನ್ನು ಫಸ್ಟ್ ಪ್ಲೇಸ್ ಇನ್ನೇನು ಗತಿನೋ ಯಾರಿಗೆ ಗೊತ್ತು. ಆ್ಯಂಡ್ ಇವಾಗ ಮಸ್ಸುನ ಬೀಟ್ ಮಾಡಿ 6th ಪ್ಲೇಸ್ನ ಆಕ್ಯುಪೈ ಮಾಡಿರೋದು ನಮ್ಮ ಲಕ್ಷ್ಮೀ ದಾಸ್ ಅನ್ನೋ ಮಹಿಳೆ 1964 ಭಿಕ್ಷೆ ಬೇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಅವಾಗ 16 ವಯಸ್ಸಿತ್ತು. ಅಂದರೆ ಅವ್ರು ನನ್ನ ವಯಸ್ಸು ಇರಬೇಕಾದ್ರಿಂದ ಭಿಕ್ಷೆ ಬೇಡಿ ಕಾಸು ಸಂಪಾದನೆ ಮಾಡ್ತಾಯಿದ್ರು. ಆ್ಯಂಡ್ ಇವಾಗ ಅವ್ರಿಗೆ ಆಲ್ಮೋಸ್ಟ್ ಒಂದು 70 ವರ್ಷ ವಯಸ್ಸಾಗಿರುತ್ತೆ. ಅವ್ರು ತಿಂಗಳಿಗೆ 30,000 ದುಡಿತಾ ಇದ್ದಾರೆ. ಆ್ಯಂಡ್ ಅದು ಬರೀ ಭಿಕ್ಷೆ ಬೇಡ್ಕೊಂಡು ಮಾತ್ರ. ಇವ್ರು ದುಡ್ದಿದ್ದ ಕಾಸನ್ನೆಲ್ಲ ಸೇವ್ ಮಾಡೋದಕ್ಕಂತಾನೆ ಒಂದು ಸೇವಿಂಗ್ ಅಕೌಂಟ್ ಕೂಡ ಐತೆ ಇವ್ರಿಗೆ. ಆ್ಯಂಡ್ ಬ್ಯಾಂಕ್ ಅವರು ಇವ್ರ ಅಕೌಂಟಲ್ಲಿರೋ ಕಾಸನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಲಕ್ಷ್ಮೀ ದಾಸ್ಗಂತಾನೆ ಒಂದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದರಿಂದ ನಾವು ಲರ್ನ್ ಮಾಡಬೇಕಾರೋ ಲೆಸನ್ ಏನು? ಸೇವ್ ಮಾಡಿ. ಆ್ಯಂಡ್ ದಿ 5th ಪ್ಲೇಸ್ ಗೋಸ್ ಟು ಮಿಸ್ಟರ್ ಕೃಷ್ಣಕುಮಾರ್ ಗೀತೆ. ಈ ಕೃಷ್ಣಕುಮಾರ್ ಗೀತೆ ಮುಂಬೈಲಿರೋ ಚರ್ನಿ ರೋಡಲ್ಲಿ ಭಿಕ್ಷೆ ಬೇಡ್ತಾರೆ. ಆ್ಯಂಡ್ ದಿನಕ್ಕೆ ಇವರು $1,500 $2,000 ದುಡಿತಾರೆ. ಅದು ಬರೀ ಭಿಕ್ಷೆ ಬೇಡ್ಕೊಂಡು ಮಾತ್ರ. ಆ್ಯಂಡ್ ಇವರು ಭಿಕ್ಷೆ ಬೇಡಿರೋ ಕಾಸಲ್ಲೇ ಮುಂಬೈಯಲ್ಲಿ ಒಂದು ಫ್ಲ್ಯಾಟ್ ಕೂಡ ಇಸ್ಕೊಂಡಿದ್ದಾರೆ. ಈ ಕೃಷ್ಣಕುಮಾರ್ ಗೀತೆ ನಮ್ಮ ಲಿಸ್ಟಲ್ಲಿರೋದ್ರಲ್ಲೇ ತುಂಬ ಸ್ಮಾರ್ಟೆಸ್ಟ್ ಬೇಕರ್ ಅಂತ ಹೇಳ್ತೀನಿ. ಯಾಕಂದರೆ ಇವ್ರು ದುಡಿಯೋ ಕಾಸನ್ನ ಅಕೌಂಟಿಂಗ್ ಮತ್ತು ಮ್ಯಾನೇಜ್ ಮಾಡೋದಕ್ಕಂತಲೇ ಒಂದು ಸಪ್ರೇಟ್ ಪರ್ಸನ್. ಆ ಪರ್ಸನ್ ಬೇರೆ ಯಾರು ಅಲ್ಲ, ಈ ಕೃಷ್ಣಕುಮಾರ್ ಗೀತೆ ಅವರ ಅಣ್ಣ. ಇವ್ರು ದುಡಿಯೋ ಕಾಸನ್ನ ಮ್ಯಾನೇಜ್ ಮತ್ತು ಅಕೌಂಟಿಂಗ್ ಮಾಡೋದಕ್ಕಂತಲೇ ಒಂದು ಸಪ್ರೇಟ್ ಪರ್ಸನ್. ಸೊ ಇವರು ಎಷ್ಟು ದುಡಿಬಹುದಂತ ಇಮ್ಯಾಜಿನ್ ಮಾಡಿ ಗೈಸ್. ತುಂಬಾ ಕ್ರೇಜಿ ಆಗೈತಲ್ಲ. ಸೊ ದ 4th ಪ್ಲೇಸ್ ಗೋಸ್ ಟು ಮಿಸ್ಟರ್ ಪಪ್ಪು ಕುಮಾರ್. ಈ ಪಪ್ಪು ಕುಮಾರ್ ಪಟ್ನಾದಲ್ಲಿರೋ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ್ತಾಯಿದ್ರು. ಆ್ಯಂಡ್ ಈ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕಂದರೆ ಪಪ್ಪು ಕುಮಾರ್ಗೆ ಒಂದಿನ ಮೇಜರ್ ಕಾರ್ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಆ ಕಾರ್ ಆಕ್ಸಿಡೆಂಟಲ್ಲಿ ಅವ್ರ ಕಾಲ್ಗೆ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಸೊ ಇದರಿಂದ ಅವ್ರು ಭಿಕ್ಷೆ ಬೇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇದು ಅವ್ರ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರು ಭಿಕ್ಷೆ ಬೇಡಿರೋ ಕಾಸಲ್ಲಿ ಆಲ್ಮೋಸ್ಟ್ 1.5 ಕೋಟಿ ದುಡಿತಾರೆ ಗೈ. ಆ್ಯಂಡ್ ಇವ್ರನ್ನ ರೈಲ್ವೆ ಸ್ಟೇಷನಲ್ಲಿ ಪೊಲೀಸರು ತುಂಬ ಸತಿ ಬಂದು ವಾರ್ನ್ ಮಾಡಿ ಇಲ್ಲಿ ಭಿಕ್ಷೆ ಬೇಡಬೇಡ್ದಂತ ಹೇಳಿದ್ರೆ ಕೂಡ ಅವ್ರು ಯಾರ ಮಾತು ಕೇಳದೆ ಅಲ್ಲೇ ಇವಾಗ ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಕಲಿಬೇಕಾಗಿರೋದು ಏನಂದರೆ ಅವ್ರ ಥರ ಭಿಕ್ಷೆ ಬೇಡೋದಲ್ಲ, ಅವರಷ್ಟು ಡೆಡಿಕೇಶನ್ ನಾವು ಮಾಡೋ ವರ್ಕ್ ಮೇಲೆ ಇರಬೇಕು. 3rd ಪ್ಲೇಸ್ ಗೋಸ್ ಟು ಮಿಸ್ಟರ್ ಶಾಂಬಾಜಿ ಕಾಲೆ. ಈ ಮನುಷ್ಯ ಮುಂಬೈಯಲ್ಲಿರೋ ಕಾರ್ ರೀಜನಲ್ಲಿ ಡೈಲಿ ಭಿಕ್ಷೆ ಬೇಡ್ತಾವ್ರೆ. ಆ್ಯಂಡ್ ದಿನಕ್ಕೆ
₹1,000 ₹1,500 ದುಡಿತಾರೆ, ಅದು ಬರೀ ಭಿಕ್ಷೆ ಬೇಡ್ಕೊಂಡು. ಆ್ಯಂಡ್ ಇವ್ರು ದುಡ್ದಿರೋ ಕಾಸಿಂದ ಮುಂಬೈಯಲ್ಲಿರೋ ಒಂದು ಫ್ಲ್ಯಾಟ್ 2 ಮನೆನ ಇಸ್ಕೊಂಡವ್ರೆ ಬರೀ ಭಿಕ್ಷೆ ಬೇಡಿರೋ ಕಾಸಿಂದ. ಅದು ಮಾತ್ರ ಇಲ್ಲ, ಅವ್ರು ಭಿಕ್ಷೆ ಬೇಡಿರೋ ಕಾಸಿಂದಾನೇ ತುಂಬ ಪ್ರಾಪರ್ಟೀಸ್ ಇಸ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಆಲ್ಮೋಸ್ಟ್ ₹2,00,000. ಆ್ಯಂಡ್ ದ ಸೆಕೆಂಡ್ ಪ್ಲೇಸ್ ಗೋಸ್ ಟು ಸರಸ್ವತಿಯ ದೇವಿ. ಈ ಮಹಿಳೆ ಪಟ್ಟಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಆ್ಯಂಡ್ ಇವ್ರು ತಿಂಗಳಿಗೆ ಭಿಕ್ಷೆ ಬೇಡ್ತಾ ದುಡಿತಾ ಇರೋ ಕಾಸು ಆಲ್ಮೋಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ತಗೊಳ್ಳೋ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ತಿಂಗಳಿಗೆ ಅವರು ಆಲ್ಮೋಸ್ಟ್ 50,000ಕ್ಕಿಂತ ಜಾಸ್ತಿ ದುಡಿತಾ ಇದ್ದಾರೆ, ಅದು ಬರೀ ಭಿಕ್ಷೆ ಬೇಡ್ಕೊಂಡು ಮಾತ್ರ. ಆ್ಯಂಡ್ ಇವರೊಂದು ಸ್ಮಾರ್ಟ್ ಇನ್ವೆಸ್ಟರ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇವರು ಭಿಕ್ಷೆ ಬೇಡಿರೋ ಕಾಸಿಂದ ತುಂಬಾ ಪ್ರಾಪರ್ಟೀಸ್ ಇಸ್ಕೊಂಡಿದ್ದಾರೆ ಆ್ಯಂಡ್ ಒಂದು ಮನೆ ಕೂಡ ಇಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ಇವರೊಂದು ಎಕ್ಸ್ಪ್ಲೋರರ್ ಕೂಡ. ಯಾಕಂದರೆ ಇವರು ಭಿಕ್ಷೆ ಬೇಡಿರೋ ಕಾಸಲ್ಲೇ ತುಂಬ ಕಂಟ್ರೀಸ್ನ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ, ಅದು ಬರೀ ಭಿಕ್ಷೆ ಬೇಡಿರೋ ಕಾಸಿಂದ ಮಾತ್ರ. ಆ್ಯಂಡ್ ಫಸ್ಟ್ ಪ್ಲೇಸಲ್ಲಿರೋರು ನಂಬರ್ 1 ಭರತ್ ಜೈನ್. ಭರತ್ ಜೈನ್ ಬರೀ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಇಡೀ ಜಗತ್ತಲ್ಲಿ ಒನ್ ಆಫ್ ದಿ ಟಾಪ್ ರಿಚೆಸ್ಟ್ ಭಿಕ್ಷುಕ, ಬೆಗರ್. ಆ್ಯಂಡ್ ಭರತ್ ಜೈನ್ ಭಿಕ್ಷೆ ಬೇಡಿ ದುಡಿದಿರೋ ಕಾಸಿಂದ ಮುಂಬೈಲಿರೋ ಒಂದು ಲಕ್ಸುರಿಯಸ್ ಫ್ಲ್ಯಾಟ್ನ ಇಸ್ಕೊಂಡಿದ್ದಾರೆ, ಅದು 2 BHK. ಆ್ಯಂಡ್ ಆ ಫ್ಲ್ಯಾಟ್ದು ಬೆಲೆ ಎಷ್ಟು ಗೊತ್ತಾ? ಆಲ್ಮೋಸ್ಟ್ ₹1.25 ಕೋಟಿ. ಆ್ಯಂಡ್ ಅದು ಮಾತ್ರ ಇಲ್ಲ, ಅವ್ರು ಭಿಕ್ಷೆ ಬಿಡಿರೋ ಕಾಸಲ್ಲೇ ಒಂದು ಬಿಸ್ನೆಸ್ನೇ ನಡೆಸ್ತಾ ಇದ್ದಾರೆ. ಅದು ಹೆಂಗಂದರೆ ಅವ್ರು ಭಿಕ್ಷೆ ಬಿಡಿರೋ ಕಾಸಿಂದ ಮುಂಬೈಯಲ್ಲಿ 2 ಪ್ರಾಪರ್ಟಿ ಇಸ್ಕೊಂಡು ಅಲ್ಲಿ 2 ಅಂಗಡಿ ಕಟ್ಸಿದ್ದಾರೆ. ಆ್ಯಂಡ್ ಇವಾಗ ಕೂಡ ಆ 2 ಅಂಗಡಿಯಿಂದ ಪರ್ ಮಂತ್ ₹60,000 ರೆಂಟ್ ಬರ್ತೈತೆ. ಆ್ಯಂಡ್ ಅದು ಮಾತ್ರ ಇಲ್ಲ ಗಾಯ್ಸ್, ಇವರು ಒಂದು ತಿಂಗಳಿಗೆ ಬರೀ ಭಿಕ್ಷೆ ಬೇಡ್ಕೊಂಡು ₹70,000-80,000 ದುಡಿತಾ ಇದ್ದಾರೆ. ಆ್ಯಂಡ್ ಇವ್ರು ಎಲ್ಲ ಭಿಕ್ಷುಕರಿಗೂ ಗುರು. ಯಾಕಂದರೆ ಇವ್ರ ನೆಟ್ವರ್ಕ್ ಇಸ್ ಆಲ್ಮೋಸ್ಟ್ $7.25 ಕೋಟಿ. ಇವ್ರು ಎಷ್ಟು ಭಿಕ್ಷೆ ಬೇಡಿದರೆ ಇಷ್ಟು ಶ್ರೀಮಂತರಾಗಿರ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಭರತ್ ಜೈನ್ ಇವಾಗ ಕೂಡ ಭಿಕ್ಷೆ ಬೇಡ್ತಾನೆ ಇದ್ದಾರೆ. ಸೊ ಭಿಕ್ಷೆ ಬೇಡೋದು ತಪ್ಪು ತಾನೆ? ನಮ್ಮ ಇಂಡಿಯಾದಲ್ಲಿ ಏನಾದರೂ ಭಿಕ್ಷೆ ಬೇಡೋದಕ್ಕಂತ ಒಂದು ಲಾ ಐತಾ ಅಂತ ಕೇಳಿದ್ರೆ ಎಸ್. ಸೊ ಅಕಾರ್ಡಿಂಗ್ ಟು ಬಾಂಬೆ ಪ್ರಿವೆನ್ಷನ್ ಆಫ್ ಬೆಗ್ಗಿಂಗ್ ಆ್ಯಕ್ಟ್ 1959, ಪೊಲೀಸ್ ಎಲ್ಲೇ ಒಂದು ಭಿಕ್ಷುಕನ ಭಿಕ್ಷೆ ಬೇಡೋದನ್ನು ನೋಡಿದ್ರೆ ವಿತೌಟ್ ಎನಿ ವಾರೆಂಟ್ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರೀಲೇಬೇಡಿ. ಆ್ಯಂಡ್ ಆ ಗಂಟೆ ಬಟನ್ನ ಜೋರಾಗಿ ಹೊಡೀರಿ. ಸೈನಿಂಗ್ ಆಫ್ ದೀಕ್ಷಿತ್.